ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಗಳಿಂದ ನೀಡುವುದು ಪದೇ ಪದೇ ಮುಂದೂಡುತ್ತಿದ್ದಾರೆ. ಇದನ್ನ ಖಂಡಿಸಿ ಸುಮಾರು 50ಕ್ಕೂ ಹೆಚ್ಚು ಫಲಾನುಭವಿಗಳು ಇಂದು ಪ್ರತಿಭಟನೆ ಮಾಡಿದ್ರು. ಕೆಲ ಹೊತ್ತು ಹೈ ಡ್ರಾಮಾನೇ ನಡೆದಿದೆ. ಪ್ರತಿಭಟನೆ ಕೈ ಮೀರ್ತಿದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ಹಾಗಾದ್ರೆ ಈ ಪ್ರತಿಭಟನೆಯಲ್ಲಿ ಏನೆಲ್ಲ ಆಯಿತು? ನಿಗಮದ ಎಂಡಿ ಫಲಾನುಭವಿಗಳಿಗೆ ಹೇಳಿದ್ದಾದ್ರೂ ಏನು? ಈ ವಿಳಂಬಕ್ಕೆ ಕಾರಣ ಏನು? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮನೆ ಕೀ ಕೊಡಿ ಎಂದು ಫಲಾನುಭವಿಗಳು ಪ್ರತಿಭಟನೆ. 4-5 ವರ್ಷಗಳಿಂದ ಮನೆಗಾಗಿ ಬಡವರ ಪರದಾಟ. ಕಚೇರಿಗೆ ಮುತ್ತಿಗೆಗೆ ಯತ್ನ, ಪೊಲೀಸರಿಂದ ತಡೆ. ಇಂದು ಬೆಳಗ್ಗೆಯಿಂದಲೇ ಗೃಹ ಮಂಡಳಿಯ ಕಚೇರಿ ಎದುರು ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಕಚೇರಿ ಪ್ರಾರಂಭಕ್ಕೂ ಮುನ್ನ ಫಲಾನುಭವಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಈ ಫಲಾನುಭವಿಗಳಿಗೆ ಮನೆ ನೀಡಲಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ 550 ಜನರಿಗೆ JBA ತಂದಿರುವ ಅಮೃತ ಮಹೋತ್ಸವ ಅನ್ನೋ ಯೋಜನೆಯಲ್ಲಿ ಮನೆಯನ್ನ ಕೊಡಲಾಗುತ್ತದೆ. ಇನ್ನು ಈ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ 5 ಲಕ್ಷ ರೂಪಾಯಿ ನೀಡಲಾಗುತ್ತೆ. ಇನ್ನು ಒಟ್ಟಾರೆ ನಿಗಮಕ್ಕೆ ಒಟ್ಟು 27,50,00,000 ಹಣ ಬಂದಿದೆ. ಜೊತೆಗೆ ಯಾರು ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಕೂಡ ಹಣ ಜಮೆ ಆಗಿರೋದು ಮಾಹಿತಿ ದೊರಕಿದೆ. ಆದ್ರೆ ಫಲಾನುಭವಿಗಳಿಗೆ ಮನೆಗಳನ್ನ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಇನ್ನು ಮನೆ ಫಲಾನುಭವಿಗಳಿಗೆ ಕಳೆದ ಜನವರಿ 31ರ ಒಳಗೆ ಮನೆ ಕೀ ಕೊಡಬೇಕೆಂದು ಡೆಡ್ ಲೈನ್ ಫಿಕ್ಸ್ ಮಾಡಿದ್ರು. ಆದ್ರೆ ಮನೆ ನೀಡುತ್ತಿಲ್ಲ ಅಂತ ಫಲಾನುಭವಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. JBA ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ನಡುವೆ ಫಲಾನುಭವಿಗಳು ಪರದಾಡುವ ಸ್ಥಿತಿ ಎದುರಾಗಿದೆ. JBA ಅಧಿಕಾರಿಗಳಿಗೆ ಕೇಳಿದ್ರೆ ನಿಗಮದ ಕಡೆಗೆ ಕೈ ಮಾಡ್ತಾರೆ, ನಿಗಮಕ್ಕೆ ಕೇಳಿದ್ರೆ JBA ಕಡೆ ಕೈ ಮಾಡ್ತಾರೆ. ಫಲಾನುಭವಿಗಳು ಕಚೇರಿಯಿಂದ ಕಚೇರಿಗೆ ಓಡಾಡಿ ಸುಸ್ತಾಗಿ ಹೋಗಿದ್ದಾರೆ. ಕೊನೆಗೂ ಅಧಿಕಾರಿಗಳ ನಡೆ ಖಂಡಿಸಿ ಇಂದು ಗೃಹ ಮಂಡಳಿಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಪ್ರತಿಭಟನೆ ಮಾಡಿದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ. ಇದನ್ನ ಖಂಡಿಸಿ CM ಮನೆ ಹತ್ತಿರ ಹೋಗಿ ಪ್ರತಿಭಟನೆ ಮಾಡಲು ಪ್ಲಾನ್ ಮಾಡಿದ್ರು. ಇದನ್ನ ತಿಳಿದು ಅಧಿಕಾರಿಗಳು ಮತ್ತು ಪೊಲೀಸರು ಎಚ್ಚೆತ್ತುಕೊಂಡಿದ್ರು. ಕೊನೆಗೆ ಪ್ರತಿಭಟನಾ ಸ್ಥಳಕ್ಕೆ ನಿಗಮದ MD ಪರಶುರಾಮ್ ಆಗಮಿಸಿ ಫಲಾನುಭವಿಗಳ ಜೊತೆ ಮಾತುಕತೆ ನಡೆಸಿದ್ರು. ಫಲಾನುಭವಿಗಳು ಮಾತ್ರ ಅಧಿಕಾರಿಗಳ ವಿರುದ್ಧ ಗರಂ ಆದ್ರು. JBAದಿಂದ ಫಲಾನುಭವಿಗಳ ಪಟ್ಟಿ ಬಂದ ಮೇಲೆ ಮನೆ ಕೊಡುವ ತಯಾರಿ ನಡೆಯುತ್ತದೆ ಅಂತ ನಿಗಮದ MD ಪರಶುರಾಮ್ ತಿಳಿಸಿದ್ರು. ಮನೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ, ಪಟ್ಟಿಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಇವತ್ತೇನೋ ಸಂಬಂಧಪಟ್ಟ ಆಫೀಸರ್ ರಜೆ ಮೇಲಿದ್ದಾರಂತೆ. ರಜೆಯಿಂದ ಬಂದ ತಕ್ಷಣ ಪಟ್ಟಿ ಬರುತ್ತೆ, ಪಟ್ಟಿ ಬಂದ ತಕ್ಷಣ ಮಾಡಿಕೊಡ್ತೀವಿ. ಆ BBMP ಅಂತ ಹೇಳಿದ್ರು ಇಷ್ಟು ದಿನದಲ್ಲಿ ಆಗುತ್ತೆ ಅಂತೇಳಿ, ಬಟ್ ಅದು ಏನಾಗಿದೆ ಅನ್ನೋದು ಅವ್ರ ಆಫೀಸರ್ ರಜೆ ಬಂದ ಪಟ್ಟಿ 31ರಲ್ಲಿ ಕೊಡ್ತೀವಿ, 31 ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಕೊಟ್ಟಿಲ್ಲ. ಜೊತೆಗೆ ಇವತ್ತು ರಜೆ ಮೇಲಿದ್ದಾರೆ. ನಾನು ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬಂದಿದೆ. ರಜೆಯಿಂದ ಬಂದ ತಕ್ಷಣ ಪಟ್ಟಿ ತಗೊಳ್ತೀವಿ. ಪಟ್ಟಿ ಬಂದ ತಕ್ಷಣ ಇವ್ರದ್ದು ಮನೆ ರಿಜಿಸ್ಟ್ರೇಷನ್ ಮಾಡಿ. ಇಲ್ಲ, ಅಲ್ಲಿ ಒಂದು ಕಮಿಟಿ ಇದೆ, ಕಮಿಟಿ ಸೇರಬೇಕು, ಕಮಿಟಿ ಸೇರಿ ಪಟ್ಟಿ ನಮ್ಗೆ ಕೊಡಬೇಕು. ಅದೆಲ್ಲ ಪ್ರೊಸೆಸ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೇನು ಪಟ್ಟಿ ಬಂದ ತಕ್ಷಣ ರಿಲೀಸ್ ಮಾಡ್ತೀವಿ. ಒಟ್ನಲ್ಲಿ ಅಧಿಕಾರಿಗಳು ಮಾಡುವ ಕೆಲಸಕ್ಕೆ ಫಲಾನುಭವಿಗಳು ಕಚೇರಿಯಿಂದ ಕಚೇರಿಗೆ ಸುತ್ತುತ್ತಿದ್ದಾರೆ. ಆದ್ರೆ ಫಲಾನುಭವಿಗಳಿಗೆ ಮನೆ ಮಾತ್ರ ಸಿಗುತ್ತಿಲ್ಲ. ಹಾಗಾದ್ರೆ ಫಲಾನುಭವಿಗಳ ಪ್ರತಿಭಟನೆಗೆ ಕೊನೆ ಯಾವಾಗ, ಮನೆಯ ಕೀ ಯಾವಾಗ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಗಮೇಶ್